ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಭಕ್ತರಿಗೆ ಒಂದು ಸುವರ್ಣ ಅವಕಾಶ. ಯಾಕಂದರೆ ಹಿಂದೆ ಮಹಾರಾಜರ ಕಾಲದಲ್ಲಿ ಮಾಡ್ತಾ ಇರ್ತಕ್ಕಂಥ ಯಾಗ ಈಗ ಕಲಿಯುಗದಲ್ಲಿ ಕರುಣಾ ದಯಾಮಯಿ ಈ ಒಂದು ದಂಪತಿಗಳು ನಮಗೆ ಒಂದು ಭಾಗ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಈ ಭಾಗ್ಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಪ್ರತಿ ಗ್ರಾಮಕ್ಕೂ ಬೆಳಗ್ಗೆ ವಾಹನ 8 ಗಂಟೆಗೆ ತಲುಪುತ್ತೆ. ಮತ್ತೆ ಪುನಃ ತಾವು ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಮತ್ತೆ 11:15 ತಮ್ಮ ಗ್ರಾಮಕ್ಕೆ ವಾಪಸ್ ಬಿಡಲಾಗುತ್ತೆ. ಮತ್ತು ಸಂಜೆ 4 ಗಂಟೆಗೆ ತಮ್ಮ ಗ್ರಾಮಕ್ಕೆ ವಾಹನ ಬಂದು ತಮ್ಮನ್ನು ಇದು ಕರ್ಕೊಳ್ಳುವ ಮುಖಾಂತರ ಮತ್ತೆ ಇದು ರಾತ್ರಿ 7:00ವರೆಗೆ ಇಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಮುಗಿಸಿ ಮತ್ತೆ ತಮ್ಮ ಗ್ರಾಮಕ್ಕೆ 7:00ವರೆಗೆ ಮತ್ತೆ ತಲುಪಿಸಲಾಗುತ್ತೆ. ಸತತವಾಗಿ 7 ದಿನವೂ ಸಹ ನಮ್ಮ ಮಾತೆಯರು, ಅಕ್ಕ ತಂಗಿಯರು, ತಾಯಂದರು, ಪುಟಾಣಿ ಮಕ್ಕಳು ಎಲ್ಲರೂ ಬಂದು ಈ ಕಲಿಯುಗದಲ್ಲಿ ಈ ಕರುಣಾಮಯಿ ದಂಪತಿಗಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಇದು ಯಾಗದಲ್ಲಿ ಪಾಲ್ಗೊಂಡು ನಮ್ಮ ಮನೆಯನ್ನು, ನಮ್ಮ ಗ್ರಾಮವನ್ನು, ನಮ್ಮ ತಾಲೂಕನ್ನು ಈ ಭಕ್ತ ಲೋಕದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಯಾಗದಲ್ಲಿ ಪಾಲ್ಗೊಂಡು ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸ್ಕೊಳ್ಳುವ ಈ ಕಲಿಯುಗದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಧ್ಯಾನದಲ್ಲಿ ನಾವು ಸಹ ತಲ್ಲೀನರಾಗಿ ಆ ತಾಯಿಯ ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲ ಮಾತೆಯರು ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಆ ಒಂದು ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಯನ್ನು ತಾವೂ ಸಹ ಪಡ್ಕೋಬೇಕು ಅಂತ ಎಲ್ಲ ಮಾತೆಯರಲ್ಲೂ ಮನಪೂರ್ವಕವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೇವೆ.